ಹಾ, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮಹಾವತಾರ್ ಫೌಂಡೇಶನ್ ಅವರು ಪ್ರಾರಂಭ ಮಾಡಿದ ಈ ಒಂದು ಆಧ್ಯಾತ್ಮಿಕ 21 ದಿನಗಳ 1 ಗಂಟೆ ಧ್ಯಾನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರ ಸ್ವಾಗತ. ಹಾಗೂ ನಮ್ಮ ಪತ್ರಿಜಿ ಗುರುಗಳಿಗೂ ಮತ್ತು ಈ ಫೌಂಡೇಶನ್ ನ ಸ್ಥಾಪಕರಾದ ರವಿನಾಥ್ ಗುರುಜಿಗಳಿಗೂ ಹಾಗೂ ನಮ್ಮ ಗುರುಗಳಿಗೂ ತಂದೆ ತಾಯಿಗಳು ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಓಂಕಾರದೊಂದಿಗೆ 3 ಬಾರಿ ಓಂಕಾರ ಮಾಡಿ ನಂತರ ಶಾಂತಿ ಮಂತ್ರ ಹೇಳಿ ಪ್ರಾರಂಭ ಮಾಡೋಣ. ಎಲ್ಲರೂ ಅಂಜಲಿ ಮುದ್ರೆ ಇಟ್ಕೊಳ್ಳಿ, ನಮಸ್ಕಾರ ಸ್ಥಿತಿ, ಕಣ್ಣು ಮುಚ್ಕೊಂಡು 3 ಬಾರಿ ಓಂಕಾರ ಮಾಡಿ ಪ್ರಾರಂಭ ಮಾಡಿ. सहना भवतु सहनौ भुनक्तु सह वीर्यं करवावहै तेजस्विनावतीतमस्तु मा विद्विषावहै. ओम शांति शांति शांति. ಎಲ್ಲರೂ ಸುಖಾಸನದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಮುದ್ರೆ ಇಟ್ಕೊಳ್ಳಿ. ಈಗ ನಾವು ಒಂದು ಪ್ರಾಣಾಯಾಮವನ್ನು ಮಾಡೋಣ. ಯಾಕೆಂದ್ರೆ ಪ್ರತಿದಿನ ನಾವು ಧ್ಯಾನಕ್ಕೆ ಹೋಗಕ್ ಮುಂಚೆ ನಮ್ಮ ದೇಹ ಹಣಿಯಾಗಬೇಕು. ಎಲ್ಲ ಆ ಕಡೆ ಈ ಕಡೆ ಓಡ್ ಬಂದಿರ್ತೀರಿ, ಅದಕ್ಕೆ ಓಂಕಾರದೊಂದಿಗೆ ಪ್ರಾರಂಭ ಮಾಡಿದ್ದೀವಿ. ಶಾಂತಿ ಮಂತ್ರ ಆಗಿದೆ. ಈಗ ಒಂದು ಪ್ರಾಣಾಯಾಮ ಮಾಡೋಣ. ಎಲ್ಲರೂ ಸಮಸ್ಯೆ ಕೂತ್ಕೊಳ್ಳಿ, ಧ್ಯಾನ ಮುದ್ರೆ ಇಟ್ಕೊಳ್ಳಿ. ಕಣ್ಮುಚ್ಕೊಂಡು ನಮ್ಮ ಬಲಗೈನ ವಿಷ್ಣು ಮುದ್ರೆ ಮಾಡ್ಕೊಂಡು ಎಡಗೈನ ಧ್ಯಾನ ಮುದ್ರೆ ಇಟ್ಕೊಂಡು ಬಲ ಮೂಗನ್ನ ಹೆಬ್ಬೆಟ್ಟಿಂದ ಕ್ಲೋಸ್ ಮಾಡ್ಕೊಳ್ಳಿ. ದೀರ್ಘವಾದ ಶ್ವಾಸ ತಗೊಳ್ಳಿ. 3 ಬಾರಿ ಮಾಡಿ ದೀರ್ಘವಾದ ಶ್ವಾಸ, ಮತ್ತೆ ಶ್ವಾಸ ಬಿಡಿ. ಈಗ ಬಲಗೈ ಉಂಗರದ ಬೆರಳಿಂದ ಎಡಗೈನ ಮೂಗನ ಒಂದು ಎಲ್ಲಾನ ಮುಚ್ಕೊಂಡು ಬಲ ಮೂಗನ ಓಪನ್ ಮಾಡಿ ಬಲ ಮೂಗಿನ ಕಡೆಯಿಂದ ಶ್ವಾಸ ತಗೊಂಡು ಮತ್ತೆ ಅದೇ ರೀತಿ ಶ್ವಾಸ ಬಿಡಿ. 3 ಬಾರಿ ಮಾಡಿ. ಈಗ ಮತ್ತೆ ನಾವು ಬಲ ಮೂಗನ್ನ ಹೆಬ್ಬೆರಳಿಂದ ಮುಚ್ಕೊಂಡು ಎಡ ಮೂಗಿಂದ ಶ್ವಾಸ ತಗೊಂಡು ಮತ್ತೆ ಬಲಗಡೆ ಮೂಗಿಂದ ಶ್ವಾಸ ಬಿಡಬೇಕು. ಈ ರೀತಿ 3 ಬಾರಿ ಮಾಡಬೇಕು. ಕಂಟಿನ್ಯೂ ಮಾಡಿ. 3 ಬಾರಿ ತಗೊಳ್ಳಿ, ಶ್ವಾಸ ತಗೊಳ್ಳಿ. ಎಡ ಮೂಗಿಂದ ಶ್ವಾಸ ತಗೊಳ್ಳಿ, ಬಲ ಮೂಗಿಂದ ಕಡೆಯಿಂದ ಶ್ವಾಸ ಬಿಡಿ. ಮತ್ತೆ ಸೇಮ್ ಎಡ ಮೂಗಿಂದ ಶ್ವಾಸ ತಗೊಳ್ಳಿ, ಬಲ ಮೂಗಿಂದ ಶ್ವಾಸ ಬಿಡಿ. ಸೇಮ್ ಮತ್ತೊಂದ್ಸಾರಿ ಬಲ ಮೂಗಿಂದ ಎಡ ಮೂಗಿಂದ ಶ್ವಾಸ ತಗೊಂಡು ಬಲಗಡೆ ಶ್ವಾಸ ಬಿಡಿ. ಈಗ ಬಲ ಮೂಗಿಂದ ಶ್ವಾಸ ತಗೊಂಡು ಎಡಗಡೆ ಶ್ವಾಸ ಬಿಡಬೇಕು. ದೀರ್ಘವಾಗಿ ಶ್ವಾಸ ತಗೊಂಡು ನಿಧಾನವಾಗಿ ಶ್ವಾಸ ಎಡ ಮೂಗಿಂದ ಬಿಡಿ. ಮತ್ತೆ ಬಲಗಡೆಯಿಂದ ಶ್ವಾಸ ಪೂರಕ, ಎಡಗಡೆಯಿಂದ ರೇಚಕ. ಮತ್ತೊಂದು ಬಾರಿ ಬಲಗಡೆಯಿಂದ ಪೂರಕ, ಎಡಗಡೆಯಿಂದ ರೇಚಕ. ಈಗ ಕೈ ಇಳಿಸಿ. 3 ಬಾರಿ ಆದ್ಮೇಲೆ ಕೈ ಇಳಿಸ್ಬಿಟ್ಟು ಎಲ್ಲರೂ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡು ಮತ್ತೊಂದು ಬಾರಿ ದೀರ್ಘವಾಗಿ ನಮ್ಮ ನಾಭಿಯವರೆಗೂ ಶ್ವಾಸ ತಗೋಬೇಕು. ದೀರ್ಘವಾಗಿ ಶ್ವಾಸ ತಗೊಳ್ಳಿ. ದೀರ್ಘವಾಗಿ ಶ್ವಾಸ ತಗೊಂಡು ಅದೇ ರೀತಿ ದೀರ್ಘವಾಗಿ ಶ್ವಾಸ ಬಿಡಿ. 3 ಬಾರಿ ಮಾಡಿ.
ದೀರ್ಘವಾಗಿ ನಿಧಾನವಾಗಿ ಶ್ವಾಸ ಬಿಡಿ. ಈಗ ನಾವು ಧ್ಯಾನಕ್ಕೆ ಅಣಿಯಾಗಿದ್ದೀವಿ ಅಂತ. ನಮ್ಮ ದೇಹ ಧ್ಯಾನಕ್ಕೆ ಅಣಿಯಾಗಿದೆ. ನಮ್ಮ ದೇಹ ಎಲ್ಲ ಆಕ್ಟಿವೇಟ್ ಬಂದಿದೆ. ಶ್ವಾಸನ ತಗೊಂಡು ಶ್ವಾಸ ಬಿಡೋದ್ರಿಂದ ಈಗ ನಾವು ಧ್ಯಾನ ಮುದ್ರೆಯಲ್ಲಿ ಕುತ್ಕೊಳ್ಳೋಣ. ಈಗ ಎಲ್ಲರೂ ಒಂದು ಕಪ್ ನೀರು ಕುಡೀರಿ, ಒಂದು ಗ್ಲಾಸ್ ನೀರು ಕುಡೀರಿ. ಮತ್ತೆ ಒಂದು ನಿಶಬ್ದವಾದ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು, ನೆಲದ ಮೇಲೆ ಕುತ್ಕೊಳ್ಳೋರು ಒಂದು ಮ್ಯಾಟ್ ಹಾಕೊಳ್ಳಿ. ಚೇರ್ ಮೇಲೆ ಕುತ್ಕೊಳ್ಳೋರು ಒಂದ್ ಕಾಲ್ ಮೇಲೆ ಒಂದ್ ಕಾಲು ಈ ರೀತಿ ಇಟ್ಕೊಂಡು ಕುತ್ಕೊಳ್ಳಿ. ಮತ್ತೆ ಎಲ್ಲರೂ ಒಂದು ಗ್ಲಾಸ್ ನೀರು ಕುಡೀರಿ. ಆದ್ಮೇಲೆ ಒಂದು ಗ್ಲಾಸ್ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ಪಿರಮಿಡ್ ಕ್ಯಾಪ್ ಇದ್ರೆ ಪಿರಮಿಡ್ ಕ್ಯಾಪ್ ತರಿಸ್ಕೊಳ್ಳಿ. ಇಲ್ಲ ಪಿರಮಿಡ್ ಅಲ್ಲೇ ಕುತ್ಕೊಳ್ಳೋದ್ರೆ ಸ್ಟ್ಯಾಂಡಿಂಗ್ ಪಿರಮಿಡ್ ಎಲ್ಲರೂ ಕುತ್ಕೊಂಡು ಈಗ ಒಂದು ಕೈನ ಒಂದು ಕೈಗೆ ಸೇರಿಸ್ಕೊಳ್ಳಿ. ಈ ರೀತಿ ಸೇರಿಸ್ಕೊಂಡು ನಿಮ್ಮ ಮಡಿಲಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಸುತ್ತು ಸ್ವಲ್ಪ ಆದಷ್ಟು ಕತ್ತಲಿರ್ಲಿ, ನಿಶಬ್ದವಾಗಿರ್ಲಿ. ಈಗ ಕಣ್ಣು ಮುಚ್ಚಿ ನಿಧಾನವಾಗಿ ನಿಮ್ಮ ಶ್ವಾಸನ ಗಮನಿಸ್ತಾ ಬನ್ನಿ. ನಿಮ್ಮ ಶ್ವಾಸನ ನೀವು ಗಮನಿಸ್ತಾ ಬನ್ನಿ. ಪ್ರತಿಯೊಂದು ದಿನಾನು ಒಂದೇ ಸಮಯದಲ್ಲಿ ನಾವು ಧ್ಯಾನ ಕೂತ್ಕೊಂಡ್ರೆ ಆದಷ್ಟು ನಮ್ಮ ಶ್ವಾಸನ ಬೇಗ ಗಮನಿಸ್ಬೋದು. ಮತ್ತೆ ನಮ್ಗೆ ಬರುವಂತ ಆಲೋಚನೆಗಳು ನಮ್ಮಿಂದ ದೂರವಾಗ್ತಾ ಹೋಗ್ತವೆ. ನಿಧಾನವಾಗಿ ನಮ್ಮಿಂದ ದೂರ ಆಗ್ತವೆ. ಬಲವಂತವಾಗಿ ಯಾವುದೇ ಆಲೋಚನೆಗಳನ್ನ ನಿಲ್ಲಿಸ್ಬೇಡಿ. ಬರ್ತದೆ ಹೋಗ್ತದೆ ಆಲೋಚನೆಗಳು, ಆದ್ರೆ ನಮ್ಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ನಾವು ಬಲವಂತವಾಗಿ ಆಲೋಚನೆಗಳನ್ನ ನಿಲ್ಲಿಸ್ಬಾರ್ದು. ಆದ್ರೆ ನಮ್ಮ ಗಮನ ಮಾತ್ರ ನಮ್ಮ ಶ್ವಾಸದ ಕಡೆ ಇರಬೇಕು. ಇದೊಂದು ಮಾತ್ರ ನಿಮ್ಮ ಮನಸ್ಸಿನಲ್ಲಿರಬೇಕು. ನಮ್ಮ ಶ್ವಾಸದ ಕಡೆ ನಮ್ಮ ಸಂಪೂರ್ಣ ಧ್ಯಾನ ಇರಬೇಕು. ನಮ್ಮ ಶ್ವಾಸದ ಕಡೆ ನಮ್ಮ ಸಂಪೂರ್ಣ ಧ್ಯಾನ ಇಟ್ಕೊಳ್ಳಿ. ಮತ್ತೆ ನಾನು ನಿಮಗೆ ನನ್ನ ಮಾತು ಕೇಳುವವರೆಗೂ ನೀವು ಕಣ್ಣು ಬಿಡಬಾರ್ದು. ಯಾವುದೇ ಕಾರಣಕ್ಕೂ 1 ಗಂಟೆ ಕಾಲ ಕಣ್ಣು ಬಿಡಬಾರ್ದು. ಮೇಡಮ್ ಅವರ ಮ್ಯೂಸಿಕ್ ಸ್ಟಾರ್ಟ್ ಮಾಡಕ್ ಹೇಳಿ. ನೀವು ಒಂದೆರಡು ಮಾತು ಮಾತಾಡಿ ಮತ್ತೆ ಮ್ಯೂಸಿಕ್ ಸ್ಟಾರ್ಟ್ ಮಾಡಕ್ ಹೇಳಿ. ಅಶ್ವಿನಿ ಮೇಡಮ್. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್. ಥ್ಯಾಂಕ್ ಯು. ಪ್ರಾಣಾಯಾಮದ ನಂತರ ನಾವು ಧ್ಯಾನಕ್ಕೆ ಮರಳಿದ್ದೇವೆ. ಪಿರಮಿಡ್ ಕ್ಯಾಪ್ ಅನ್ನು ಧರಿಸಿ ಒಂದು ಏಕಾಂತ ಸ್ಥಳ, ಪ್ರಶಾಂತವಾದ ಸ್ಥಳ ಆಯ್ಕೆ ಮಾಡಿಕೊಂಡು ನೇರವಾಗಿ ಕುಳಿತಿದ್ದೇವೆ. ಕತ್ತು ಬೆನ್ನು ಹುರಿ ನೇರ. ಕೈಗಳನ್ನು ಕ್ರಾಸ್ ಮಾಡಿ, ಕಾಲುಗಳನ್ನು ಕ್ರಾಸ್ ಮಾಡಿ ಆರಾಮಾಗಿ ಮುಗ್ಧವಾದ ನಗುವಿನೊಂದಿಗೆ ಧ್ಯಾನಕ್ಕೆ ಕುಳಿತಿದ್ದೇವೆ. ಕಣ್ಣು ಮುಚ್ಚಿದ ತಕ್ಷಣ ಯಾವುದೇ ಆಲೋಚನೆಗಳಿಲ್ಲದ ಪರಿಸ್ಥಿತಿಯಲ್ಲಿ ಕೇವಲ ಸಹಜ ಸರಳವಾದ ಉಸಿರಾಟದೊಂದಿಗೆ ಪ್ರಾರಂಭಿಸಿದ್ದೇವೆ. ಈ ಧ್ಯಾನ ಮನಸ್ಸಿನ ಸ್ನಾನ. ಯಾವುದೇ ಆಲೋಚನೆಗಳಿಲ್ಲ. ಮತ್ತೆ ಆಲೋಚನೆಗಳೇನಾದರೂ ಬರುತ್ತಿದ್ದರೆ ಮತ್ತೆ ಶ್ವಾಸವನ್ನೇ ಗಮನಿಸೋಣ. ಶ್ವಾಸವನ್ನು ಗಮನಿಸುತ್ತಿದ್ದಂತೆ ಕ್ರಮೇಣವಾಗಿ ಆಲೋಚನೆಗಳು ಕಡಿಮೆಯಾಗಿ, ಯಾವಾಗ ಆಲೋಚನೆಗಳು ಸ್ತಬ್ಧವಾಗುತ್ತದೋ ವಿಶ್ವಶಕ್ತಿ, ಆ ಚೈತನ್ಯ ನಮ್ಮೆಡೆಗೆ ಪ್ರವೇಶಿಸತೊಡಗುತ್ತದೆ. ಯಾವಾಗ ಆ ಶಕ್ತಿ ಚೈತನ್ಯ ನಮ್ಮಲ್ಲಿ ಪ್ರವೇಶಿಸುತ್ತದೋ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಶಕ್ತಿಯುತವಾಗುತ್ತಾ ಬರುತ್ತದೆ. ಜೊತೆಗೆ
ಕರ್ಮ ಪ್ರಕ್ಷಾರಣೆ. ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಕೂಡ ಕಳೆಯುತ್ತವೆ. ಹಾಗಾಗಿ ಧ್ಯಾನ ಅತ್ಯಂತ ಶಕ್ತಿದಾಯಕ ಮತ್ತು ಪ್ರಯೋಜನಕಾರಿಯಾಗಿದೆ. ಈಗ ಮನಸ್ಸು ಶೂನ್ಯವಾಗಿದೆ, ಆಲೋಚನಾ ರಹಿತವಾದ ಸ್ಥಿತಿಯಲ್ಲಿದ್ದೇವೆ. ಓಂಕಾರ ನಾದವನ್ನು ಆಲಿಸುತ್ತಾ ಧ್ಯಾನ ಮಾಡುತ್ತಾ ಶೂನ್ಯ ಸ್ಥಿತಿಗೆ ಮರಳೋಣ. ಕೊನೆಯ 10 ನಿಮಿಷಗಳು ನಿಶ್ಶಬ್ದವಾದ ಮೌನ ಧ್ಯಾನ ಮಾಡೋಣ. ಮೇಡಮ್, ಕೊನೆ 10 ನಿಮಿಷ, 10 ನಿಮಿಷ ಇದ್ದ ಹಾಗೆ ಮ್ಯೂಸಿಕ್ ಆಫ್ ಮಾಡಿ. ಓಕೆ. ನಾವು ಹೇಳುವವರೆಗೂ ಯಾರು ಕಣ್ಣನ್ನು ತೆರೆಯಬೇಡಿ. ಮ್ಯಾಮ್, ಇವಾಗ ಮ್ಯೂಸಿಕ್ ಆನ್ ಮಾಡ್ಬೋದಾ? ಎಸ್ ಮ್ಯಾಮ್. ಓಕೆ.
ಓಂ
ಶ್ವಾಸದ ಮೇಲೆ ಗಮನ. 10 ನಿಮಿಷಗಳು ನಿಶ್ಶಬ್ದವಾದ ಮೌನ ಧ್ಯಾನ ಮಾಡ್ಕೊಂಡು ಬರೋಣ. ಉಸಿರಾಟದ ಕಡೆ ಗಮನ.
5 ನಿಮಿಷಗಳ ಮೌನ ಧ್ಯಾನ. ಗಮನ ಉಸಿರಾಟದ ಕಡೆ ಇರಲಿ. ಎರಡು ನಿಮಿಷಗಳು. ಮಾಸ್ಟರ್ಸ್, ಕೇವಲ ಉಸಿರಾಟದ ಕಡೆ ಗಮನ. ಮಾಸ್ಟರ್ಸ್, 1 ನಿಮಿಷಗಳು. ಎಲ್ಲರೂ ನಿಧಾನವಾಗಿ ಎಚ್ಚರಿಕೆ ಪರಿಸ್ಥಿತಿಗೆ ಮರಳೋಣ. ಮೂವತ್ತು ಸೆಕೆಂಡುಗಳು. Ten seconds.
ಓಕೆ ಮಾಸ್ಟರ್ಸ್, ನಿಧಾನವಾಗಿ ಪರಿಸರ ಎಚ್ಚರಿಕೆಗೆ ಮರಳೋಣ. ನಿಧಾನವಾಗಿ ಶಬ್ದಗಳನ್ನೇ ಆಲಿಸುತ್ತಾ ಕೈಗಳನ್ನು ಇಳಿಸಿ, ಹಾಗೆ ನಿಧಾನವಾಗಿ ಕಣ್ಣುಗಳ ಮೇಲಿಟ್ಟುಕೊಳ್ಳೋಣ. 5 ಸೆಕೆಂಡ್ಸ್ ಹಾಗೇ ಇರಲಿ. ಈಗ ಕೈಗಳನ್ನ ಇಳಿಸಿ ನಿಧಾನವಾಗಿ ಕಣ್ತೆರೆಯುತ್ತಾ ಕರಗಳನ್ನ ದರ್ಶಿಸೋಣ. ಓಕೆ ಮಾಸ್ಟರ್ಸ್, ಮಹಾವತಾರ್ ಫೌಂಡೇಶನ್ಗೆ, ಪ್ರಕೃತಿ ಮಾತೆಗೆ ಹಾಗೂ ಓಂಕಾರ ನಾದವನ್ನು ನಮ್ಮೆಲ್ರಿಗೂ ಹಾಕಿದ ಫೌಂಡೇಶನ್ನ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್, ಇದೇ ಒಂದು ಭಾವದಿಂದ, ಸಂತೋಷದಿಂದ ನೀವೆಲ್ಲರೂ ಕೂಡ ವಿಡಿಯೋ ಆನ್ ಮಾಡ್ಕೋಬಹುದು. ಕಾರ್ಯಕ್ರಮ ಸಂಪನ್ನ ಮಾಡೋಣ. ಎಲ್ರಿಗೂ ಇವತ್ತು ಓಂಕಾರ ನಾದವನ್ನು ಮಾಡುತ್ತಾ ಧ್ಯಾನದಲ್ಲಿ ತಲ್ಲೀನರಾಗಿ ಖುಷಿಯನ್ನು ಪಡೆದಿದ್ದೇವೆ. ಒಂದಿಬ್ರು ಮಾಸ್ಟರ್ಸ್ನ ಮಾತಾಡ್ಸೋಣ, ನೋಡೋಣ ಯಾರು ಮಾತಾಡ್ತಾರೆ ಅಂತ. ವೆಂಕಟರಾಮ್ ಸರ್ ಹೇಳ್ತಾ ಇದ್ದೀನಿ, ಯಾರು ಮಾತಾಡ್ಲಿ, ಸ್ಟೇಜ್ ಅವ್ರಿಗೆ ಬಿಟ್ಕೊಡ್ತಾ ಇದೀನಿ. ಬೇಗ ಬಂದು ಅವ್ರ ಅಭಿಪ್ರಾಯ ತಿಳಿಸ್ಲಿ. ಪ್ರತಿ ಸಾರಿ ಹೇಳ್ತಾ ಇದೀನಿ, ಬನ್ನಿ ಬನ್ನಿ. ಹೇಳಿ ಮೇಡಮ್ ಅವರ, ಕಮಲಾ ಮೇಡಮ್. ಸರ್ ತುಂಬಾ ಚೆನ್ನಾಗಿತ್ತು ಧ್ಯಾನ, ಬೆಳಿಗ್ಗೆನೂ ಅಷ್ಟೇ ಈಗಲೂ ಅಷ್ಟೇ. ಆಮೇಲೆ ಅಶ್ವಿನಿ ಮೇಡಮ್ನವರು ಶನಿವಾರ ಏನೋ ಒಂದು ಎಸ್ ಅಂತ ಹಾಕಿ ಅಂದ್ರು, ಅದು ಯಾತಕ್ಕೆ ಅಂತ ನನ್ಗೆ ಅರ್ಥ ಆಗಿಲ್ಲ. ಸ್ವಲ್ಪ ಅವ್ರ ಹತ್ರ ಕೇಳ್ಬೇಕು. ಮತ್ತೆ ತುಂಬಾ ಚೆನ್ನಾಗಿದೆ ಸರ್. ಮೊನ್ನೆ ನಾನು ಧ್ಯಾನಕ್ಕೆ ಬರಕ್ ಆಗ್ಲಿಲ್ಲ, ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು. ಅಂದ್ರೆ ನಾನು ರಾತ್ರಿ ಮಾಡ್ಕೊಂಡೆ ಸಾಯಂಕಾಲದ ಮೇಲೆ. ಇವರು ಮಹಾರಾಜ್ ಪತ್ರಿಜಿ ಅವ್ರದ್ದು ಫ್ಲೂಟ್ ಇದಿತ್ತಲ್ವಾ, 1 hour ಅದು ಹಾಕೊಂಡ್ ಮಾಡ್ಕೊಂಡೆ. ಅದು ತುಂಬಾ ಚೆನ್ನಾಗಿತ್ತು. ತುಂಬಾ ಒಂಥರ ಖುಷಿ ಆಗುತ್ತೆ ಸರ್ ನಿಮ್ಮ ಇದಕ್ ಸೇರ್ಕೊಂಡ್ ನಾನು. ಥ್ಯಾಂಕ್ ಯು ಮೇಡಮ್. ಏನ್ ಮೇಡಮ್ ಅಶ್ವಿನಿ ಮೇಡಮ್ ನಿಮ್ದು ಶನಿವಾರ ಎಲ್ಲಾ ಮಾಸ್ಟರ್ಸ್ಗೆ ಎಸ್ ಅಂತ ಹಾಕಿ ಅಂತ ಹೇಳಿದ್ರಲ್ಲ ಮೇಡಮ್, ಅದೇನು ಅರ್ಥ ಆಗ್ಲಿಲ್ಲ. ಏನೋ ನನಗೂ ಅರ್ಥ ಆಗ್ಲಿಲ್ವಲ್ಲ ಅದು, ನೀವೇನ್ ತಿಳ್ಕೊಂಡ್ರಿ? ಎಲ್ಲರಿಗೂ ಎಸ್ ಅಂತ ಹಾಕಿ ಅಂತ ಹೇಳಿದ್ರೆ ನನಗೆ ಅದು ವಿಷಯ ಏನು ಅಂತ ಗೊತ್ತಾಗದೆ ನಾನೇನು ಹಾಕಕ್ ಹೋಗ್ಲಿಲ್ಲ. ಯಾವ ಬಗ್ಗೆ ಅಂತಾನು ಅರ್ಥ ಆಗ್ಲಿಲ್ಲ ನನ್ಗೆ. ಮೇಡಮ್ ಚಾಟ್ ಬಾಕ್ಸ್ ಅಲ್ಲಿ ಇರ್ಬೇಕು. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಂದ್ರಿ ಬೆಳಿಗ್ಗೆ. ಇಲ್ಲ ಅವ್ರದ್ದು ಮೇಡಮ್ ಒಬ್ರದ್ದು ಅವ್ರದ ಫೋನ್ ನಂಬರ್ ಚಾಟ್ ಬಾಕ್ಸ್ ಹಾಕಿ ಅಂತ ಹೇಳಿದ್ ಮೇಡಮ್. ಇಲ್ಲ ಮೇಡಮ್, ಎಲ್ಲಾರ್ಗು ಎಸ್ ಅಂತ ಯಾರು ಇಂಟ್ರೆಸ್ಟ್ ಇದಾರೋ ಎಲ್ಲ ಹಾಕಿ ಅಂತ ಹೇಳ್ತಿದ್ರಿ. ನಂದಾ ಮೇಡಮ್ ಇವತ್ ನಿರೂಪಣೆ ಇದ್ದಿದ್ದು, ಅವರು ಹೇಳಿರ್ತಾರೆ. ಇವತ್ತಲ್ಲ ಮೇಡಮ್, ಸಾಟರ್ಡೆ. ಇಲ್ಲ ಮೇಡಮ್, ಆತರ ಇದ್ರೆ ನಾನೇ ಇಲ್ಲ ಆತರದ್ದೇನಿಲ್ಲ. ಸರಿ ಮೇಡಮ್, ಪರವಾಗಿಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನೊಬ್ರು ಮಾಸ್ಟರ್ಸ್ಗೆ ಅವಕಾಶ ಇದೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹೊಸ ಮಾಸ್ಟರ್ಸ್ ಒಬ್ರು ನೋಡೋಣ ಯಾರು ಮಾತಾಡ್ತಾರೆ. ಪುಷ್ಪವತಿ ಮೇಡಮ್ ಮಾತಾಡಿ. ಹಲೋ ನಮಸ್ತೆ ಮೇಡಮ್. ಎಸ್ ಮೇಡಮ್, ನಮಸ್ತೆ ಸರ್. ನಮಸ್ತೆ ಸರ್, ಚೆನ್ನಾಗಿತ್ತು. ನಿನ್ನೆ ಇವತ್ತು ಎಲ್ಲ ಒಂಥರ ಎಲ್ಲಿ ಕಳೆದು ಹೋಗ್ಬಿಟ್ವಿ ನಾವು, ಎಲ್ಲಿದೀವಿ ಅಂತಾನೆ ಗೊತ್ತಿಲ್ಲ. ಆ ತರ ಚೆನ್ನಾಗಿತ್ತು. ಓಂಕಾರ ಜೊತೆಗೆ ತುಂಬಾ ಚೆನ್ನಾಗಿತ್ತು. ಒಟ್ನಲ್ಲಿ ಈ ಮೆಡಿಟೇಷನ್ ಮುಂಚೆ ಇದರ ನಂತರ ಚೆಕ್ ಮಾಡ್ಕೊಂಡಾಗ ಸಾಕಷ್ಟು ನಮ್ಮ ಮನಸ್ಸಿನಲ್ಲಿ ಭಾರಿ ಬದಲಾವಣೆ ಆಗಿದೆ. ತಲೆಯಲ್ಲೂ ಕೂಡ ಪ್ರಶಾಂತ ವಾತಾವರಣ ಇದೆ ಅಂತ ಅನ್ಕೋಬಹುದು. ಈ ಹಿಂದೆ ನಾನು ಒಂದ್ಸತ್ತೆ ಮಾಡಿದಾಗ ಆಂಜನೇಯ ನನಗೆ ದರ್ಶನ ಕೊಟ್ಟಿದ್ದು. ಅಂದ್ರೆ ಮೂರ್ತಿ ಗಿರ್ತಿ ಏನೆಲ್ಲ ಸಜೀವವಾಗಿ ಹಿಂಗೆ ಬಂಡಿ ಊರು ಕುತ್ಕೊಂಡಂತ ಒಂದು ಪೋಸ್ಟ್ ಇತ್ತು.
ಆಮೇಲೆ ಒಂದ್ಸತ್ ಅದೇ ಅವತ್ತೇನೆ ಯಾರೋ ಹಿಂಗ ತಲೆ ಮೇಲೆ ಏನೋ ಒಂಥರ ಕೈ ಇಟ್ಟು ಸ್ಪರ್ಶ ಮಾಡಿದಂತ ಒಂದು ಅನುಭವ ಆಗಿತ್ತು ನನಗೆ ಅನ್ಸುತ್ತೆ. ಸೂಪರ್ ಮೇಡಮ್. ಜೈ ಬಜರಂಗಿ ಬಲಿ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಅರ್ಥ ಆಯ್ತು. ನನಗೂ ಒಂಥರ ಖುಷಿ ಆಯ್ತು. ಅಂದ್ರೆ ಮೂರ್ತಿ ಗಿರ್ತಿ ಏನಲ್ಲ, ಕಲ್ಲಿಂದ ಏನಲ್ಲ, ಇದು ಸಜೀವವಾಗಿದ್ದಂತ ಒಂದು ಇದನ್ನೇ ಇದ್ ಕಾಣಿಸ್ತು. ಆಮೇಲೆ ಮೈ ಎಲ್ಲ ಒಂಥರ ರೋಮಾಂಚನ ಆಗೋದು, ಹಂಗ ಜುಮ್ ಜುಮ್ ಅಂದಂಗ ಆಗೋದು, ಏನೋ ಸಣ್ಣ ಪುಟ್ಟ ಆಗ್ತಾನೆ ಇರ್ತವೆ ಧ್ಯಾನದಲ್ಲಿ ಕೂತ್ಕೊಂಡಾಗ. ನೋಡಿ, ಪಿರಮಿಡ್ ಕ್ಯಾಪ್ ಇಟ್ಕೊಂಡು ಮಾಡ್ತಾ ಇದ್ದೀರಾ, ಅದ್ರ ಅನುಭವ ನಿಮ್ಗೆ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಪಿರಮಿಡ್ ಅಲ್ಲಿ ಮಾಡಿ ಪಿರಮಿಡ್ ಕ್ಯಾಪ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ನೋಡಿ, ನಿಮ್ಗೆ ಅನುಭವ ಆಗ್ತಾ ಇದೆ. ತುಂಬಾ ಅದೃಷ್ಟ. ನಾನೇನ್ ಅದೃಷ್ಟ ಇಲ್ಲ ಸರ್, ನೀವು ನಮಗಿಂತ ಅದೃಷ್ಟವಂತರು. ನೀವ್ ಏನೇನೋ ಬಾಳನೇ ನೋಡ್ಬಿಟ್ಟಿದೀರಾ. ನಮಗೆ ಇದ್ಯಾಕ್ ಆಗ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ ಅಂತ ನಮಗ ಅದು ಕ್ವಶನ್ ಮಾರ್ಕ್. ಪ್ರಯತ್ನ ಮಾಡ್ತಾ ಇರ್ಬೇಕು ಮೇಡಮ್. ಎಲ್ಲಾರು ಬನ್ನಿ ಬನ್ನಿ ಅಂತ ಅದಕ್ಕೆ ನಾವು ಕರೆಯೋದು. ಹೌದು ಸರ್, ಇಲ್ಲಿ ಕೇರ್ಪುರಂ ಅಲ್ಲಿ ಯಾರಿದಾರ ಸರ್ ಇಲ್ಲಿ ಹತ್ರದಲ್ಲಿ? ಮಾವತಾರ್ ಫೌಂಡೇಶನ್ ಇದೆಯಲ್ಲ ಮೇಡಮ್. ಅಲ್ಲ ಸರ್, ಕೇರ್ಪುರಂ ಹತ್ರ ಎಲ್ಲಿದೆ? ಚಂದ್ಸಂದ್ರ ಹತ್ರ. ಅಯ್ಯೋ, ತುಂಬಾ ದೂರ. ನಾವ್ ಹೋಗಿ ಬಂದಿ ಒಂದ್ಸತ್ತೆ ಅಲ್ಲಿಗೆ. ಇಲ್ಲಿ ನಿಯರ್ ಹತ್ರ ಇದ್ರೆ ಎಲ್ಲಿಗಾರ ಹೋದ್ರೆ ಬಂದ್ರೆ ಜೊತೆಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಮ್ಗ್ ಪ್ರೋಗ್ರಾಮ್ಗಳಿದ್ದಾಗ ಅನುಕೂಲ ಆಗ. ಒಬ್ಬೊಬ್ರೆ ಬರಕಂದ್ರೆ ಆಗೋದಿಲ್ಲ ಅಂತ. ಇಪ್ಪತ್ತೊಂದನೇ ತಾರೀಕು ಬರೋದಕ್ಕೆ ನಾವು ಕೇರ್ಪುರಂ ಅಲ್ಲಿ ಇದ್ದೀವಿ. ಫೌಂಡೇಶನ್ ಹತ್ರನೇ ಅಲ್ವಾ ಅಲ್ಲಿಂದ? ಇಲ್ಲ ಮೇಡಮ್, ನಾವು ಫೌಂಡೇಶನ್ಗೆ ಹಿಂಗ್ ಹೋದ್ವಿ, ಮೆಟ್ರೋಕ್ ಹೋಗಿ ಚನ್ನಸಂದ್ರಕ್ಕೆ ಹೋಗಿ ಚನ್ನಸಂದ್ರದಿಂದ ಆಟೋ ಮಾಡ್ಕೊಂಡು ಅಲ್ಲಿ ಬಂದ್ವಿ. ಅದು ಎಲ್ಲೇ ಇಳಿದು ಅಲ್ಲಿಂದ ಇದಕ್ ಬರೋಷ್ಟೊತ್ತಿಗೆ ಅದೆಂತ ತಿರುಮಲ ಶೆಟ್ಟಿ ಹೇಳಿ ಅಲ್ಲಿ ಬರೋಷ್ಟೊತ್ತಿಗೆ 2-3 ಹತ್ರ ಹತ್ತಿ ಇಳಿದು ತುಂಬಾ ದೂರ ಆಗ್ಬಿಡ್ತದೆ ನಮಗೆ. ಕನ್ಫ್ಯೂಸ್ ಮಾಡ್ಕೊಂಡು ಹತ್ರ ಇದೆ. ಮೆಟ್ರೋ ಇಳಿದ ತಕ್ಷಣ ಆಟೋ ಕಿಲೋಮೀಟರ್ ಅಷ್ಟೇ ಅದು ಚನ್ನಸಂದ್ರದಿಂದ. ಅದು 10 ಕಿಲೋಮೀಟರ್ ಬಂದ ಸರ್ ಚನ್ನಸಂದ್ರದಿಂದ. ಆಟೋದಲ್ಲೇ ಬಂದಿದ್ದು ಅವರು. ಅದೇ ಲೊಕೇಶನ್ ಅದೇನೆ ಹಾಕಿದ್ರಲ್ಲಿ ಫೌಂಡೇಶನ್ ಇಂದ. ತಿರುಮಲ ಶೆಟ್ಟಹಳ್ಳಿ ಟಿ ಕ್ರಾಸ್ ಅಂತ ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಮತ್ತೆ ಅಲ್ಲಿಂದ ನಿಮ್ಗೆ BTS ಬಸ್ ಕೂಡ ಇದೆ. ಆಮೇಲೆ ನಮ್ಗೇನೋ ಇಲ್ಲಿ ಹೊಸಕೋಟೆಯಿಂದ ಬಂದ್ರೆ ಹತ್ರ ಆಗುತ್ತೆ, ನೀವು ಹೊಸಕೋಟೆಗೆ ಹೋಗಿ ಬನ್ನಿ ಅಲ್ಲಿ ಅನುಕೂಲ ಇದೆ ಅಂತ ಹಂಗ ಹೇಳಿದ್ರು. ಅದು ಹೊಸದಾಗಿ ಬಂದಿದ್ದು, ನಮ್ಗೆ ರೂಟ್ ಅಷ್ಟು ಸರಿಯಾಗಿ ಗೊತ್ತಾಗ್ಲಿ. ಒಂದ್ಸತಿ ಬಂದಿದ್ವಿ ನಾವು. ಹೊಸಕೋಟೆ ದೂರ ಆಗುತ್ತೆ, ಹೊಸಕೋಟೆ ದೂರ ಆಗುತ್ತೆ ನಿಮ್ಗೆ. ಈ ಕಡೆಯಿಂದನೇ ಬರ್ಬೋದು, ಇಂಡಸ್ಟ್ರಿಯಲ್ ರೋಡ್ ಕಡೆಯಿಂದನೇ ಬರ್ಬೋದು. ಹೌದ್ರಾ? ನಮಗೆ ಒಬ್ಬೊಬ್ರು ಓಡಾಡಕ್ ಆಗಲ್ಲ. 2 ಸಲ ಭೇಟಿ ಕೊಟ್ರೆ ನಿಮ್ಗೆ ಅದ್ ರೂಟ್ ಗೊತ್ತಾಗ್ಬಿಡುತ್ತೆ. ಓಕೆ ಮೇಡಮ್. ಇಲ್ಲಿ ಹತ್ರದಲ್ಲಿ ಯಾರು ಇಲ್ವಾ ಜೊತೆಗೆ ಬರ್ಲಿಕ್ಕೆ ಮಾಡ್ಲಿಕ್ಕೆ? ನೀವೇ ಒಂದ್ ಮಾಡಿ. ಮನೆಯೆಲ್ಲ ತುಂಬಾ ಅನುಕೂಲ ಆಗುತ್ತೆ. ನೀವು ಆ ತರ ಅಕ್ಕಪಕ್ಕ ಕರಿಬಹುದು. ಇಲ್ಲ, ಹೇಳ್ತಾ ಇರ್ತೀನಿ ಸರ್, ನಾನು ಕೆಲವರಿಗೆ ಲಿಂಕ್ ಕಳ್ಸಿದೀನಿ ಮಾಡ್ರಿ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಇಂಟ್ರೆಸ್ಟ್ ಇರ್ಬೇಕಲ್ಲ ಸರ್ ಇದ್ರಲ್ಲಿ. ಇಂಟ್ರೆಸ್ಟ್ ಇದ್ರೆ ಎಲ್ಲರೂ ಬರ್ಬೇಕು, ನಾವು ಬಲಂತ ಮಾಡೋದ್ ಬೇಡ. ಕಳ್ಸಿದೀನಿ ಲಿಂಕ್ ಕಳ್ಸಿದೀನಿ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಓಕೆ ಮೇಡಮ್. ಅಶ್ವಿನಿ ಮೇಡಮ್, 21ನೇ ತಾರೀಕೆಲ್ಲ ಕಾರ್ಯಕ್ರಮಕ್ಕೆ ಹೇಳ್ತಾ ಇದ್ದೀರಾ? ಎಲ್ಲಿ ಸರ್ ಇರೋದು? ರೇವಾ ಕಾಲೇಜ್. ರೇವಾ ಕಾಲೇಜ್ ಸರ್. ನಾಳೆಗೆ ಹೇಳೋಣ, ಯಾಕೆಂದ್ರೆ ಮಾಸ್ಟರ್ಸ್ ಲಿಫ್ಟ್ ಆಗಿದ್ದಾರೆ ಸ್ವಲ್ಪ ಜನ. ನಾಳೆಗೆ ಅದ ಅನೌನ್ಸ್ ಮಾಡೋಣ. ಈಗ ಕೊನೆಯದಾಗಿ ನಾಗರತ್ನಮ್ಮ ಮೇಡಮ್. ಸರಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಬೆಳಗ್ಗೆ ನನಗೆ ನೆಟ್ವರ್ಕ್ ಇದು ಸಿಕ್ಲಿಲ್ಲ ಮೇಡಮ್. ಇಶ್ಯೂ ಆಗ್ಬಿಟ್ಟು ಸುಮಾರು ಅರ್ಧನೇ ಆಗ್ಲಿಲ್ಲ ನನಗೆ ಕ್ಲಾಸು. ಆಮೇಲೆ ಸಿಕ್ತು. ಆಯ್ತು ಮೇಡಮ್, ಮತ್ತೆ ನಾಳೆಯಿಂದ ಕಂಟಿನ್ಯೂ ಮಾಡ್ತಿಲ್ಲ ಬಿಡಿ ಮೇಡಮ್. ಯೂಟ್ಯೂಬ್ ನೋಡ್ಬಿಟ್ಟು ಎಸ್ ಅಂತ ಹಾಕಿ ಅಂತ ಹೇಳಿರಲ್ಲ, ಅವರು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಶನಿವಾರ ನೀವು ಕ್ಲಾರಿಟಿ ಕೊಡಿ ಮೇಡಮ್. ಅವರು ಏನೋ ಕೇಳ್ತಾ ಇದ್ರೆ ಪ್ರಶ್ನೆಗೆ ನೀವು ಕ್ಲಾರಿಟಿ ಕೊಡಿ ಮೇಡಮ್. ನಾಗರತ್ನಮ್ಮ ಮೇಡಮ್, ಕ್ಲಾರಿಟಿ ಕೊಡಿ ಮೇಡಮ್ಗೆ, ಕಮಲಾ ಮೇಡಮ್ಗೆ. ಹಲೋ ಮೇಡಮ್. ಅದೇ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕ್ರಿ, ಲೈಕ್ ಮಾಡ್ರಿ ಅಂತಿರಲ್ಲ, ಅದನ್ನ ಅವ್ರು ಕೇಳ್ತಾರೆ. ಅದು ಯೂಟ್ಯೂಬ್ ನಮ್ಗೆ ಅರ್ಥ ಆಗ್ಲಿಲ್ಲ ಅಷ್ಟೇ ಯಾವುದಕ್ಕೆ ಅಂತ. ಪುಷ್ಪವತಿ ಮೇಡಮ್ ಅವ್ರೆ, ಅದು ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ನೊಂದ್ಸರಿ ವಾಚ್ ಮಾಡ್ತೀವಲ್ವಾ,
ಅದನ್ನ ಅದೇ ವಾಚ್ ಅದೇ ಮಾಡಿ ಅದೇ ಹಾ 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 ವಾಚ್ ಮಾಡಿ ಯಾರಿಗಾರು ಶೇರ್ ಮಾಡಿ. ಮತ್ತೆ ನೀವ್ ಕೆಳಗಡೆ ಅದು ನಿನ್ನೆ ಹೇಳಿದ್ ಮೇಡಮ್, ಅದು ನಿನ್ನೆ ಹೇಳಿದ್ದು, ಶನಿವಾರ ದಿವಸ ಅಲ್ಲ ನಿನ್ನೆ ಹೇಳಿದ್ದದು, ನಿನ್ನೆ. ಶನಿವಾರ ಡೈಲಿ ಹೇಳ್ತಿರ್ತಾರೆ ಅದು ಅದೇ ಅದೇ ಇದಾಗ್ಬೋದು ನಿನ್ನೆನು ಹೇಳಿದ್ರು ಮೇಡಮ್. ಪ್ರಶ್ನೋತ್ತರ ನಿನ್ನೆ ಟೈಮ್ ನಾನು ಅಲ್ಲಿ ಒಂದು ಕೇಳಿಸ್ಕೊಂಡಿಲ್ಲ ನಿಮಿಷ ಮೇಡಮ್, ಇತ್ತಲ್ಲ. ಶನಿವಾರ ಮಾತ್ರನೇ ನೋಡಕ್ಕಾಗಿದ್ ನನಗೆ, ಬೇರೆ ದಿವಸ ಆಗಲ್ಲ. ಅದೇ ಬೇರೆ ದಿವಸ ಪ್ರಶ್ನೋತ್ತರ ನಾನು ಧ್ಯಾನ ಟೈಮ್ ಧ್ಯಾನ ಇರುತ್ತಲ್ಲ, ಆದ್ಮೇಲೆ ಹೊರಟೋಗ್ತೇನೆ, ಇರಲ್ಲ. ಹ್ಯಾಂಡ್ ರೈಸ್ ಮಾಡಿದಾಗ ಟೈಮ್ ಇರುತ್ತಲ್ಲ, ಆವಾಗ ಒಂದ್ ಸೆಕೆಂಡ್ ಅಲ್ಲಿ ಮಾಡಿ ಅಂತ ಅವತ್ ಕೊಡ್ತಾರೆ. ಮಾತ್ರ ಶನಿವಾರ ಇದ್ದೆ ನಾನು ಸ್ವಲ್ಪ ಹೊತ್ತು, ಅದರಿಂದ ಅಷ್ಟೇ ಗೊತ್ತಾಗ್ತದೆ. ಮೇಡಮ್. ಓಕೆ ಸರಿ ಮಾಸ್ಟರ್. ಮೇಡಮ್, ನಾನು ಇನ್ನೇನಾದ್ರೂ ಇತ್ತೇನೋ, ನಾನು ಹೆಸರು ಮಾಡ್ಲಿಲ್ವಲ್ಲ ಅಂತ ನಾನು ಅದಕ್ಕೆ ಕೇಳಿದೆ ಅಷ್ಟೇ. ಮೇಡಮ್ ಬೆಳಗ್ಗೆ ಹೇಳಿ ಅಶ್ವಿನಿ ಮೇಡಮ್, ಹೇಳಿ ಮೇಡಮ್. ನನಗೆ ಬೆಳಗ್ಗೆ ಅನ್ಮ್ಯೂಟ್ ಆಪ್ಷನ್ ಆಗಿಲ್ಲ, ಯಾಕೋ ಮೊಬೈಲ್ ಕೊಡ್ತಾ ಇಲ್ಲ, ಗೊತ್ತಾಗಿಲ್ಲ, ಸಿಗ್ನಲ್ ಪ್ರಾಬ್ಲಮ್ ಅನ್ಸುತ್ತೆ. ಜೊತೆಗೆ ನಾನು ಅದೇ ಪತ್ರಿಜಿಯದ್ದು ಅದು ಬುಕ್ ಎಲ್ಲ ತಂದಲ್ಲ ಒಂದ್ 4, ಮತ್ತೆ ಅಲ್ಲಿ ಪಿರಿಮಿಡ್ ಗಳ ಹೆಸರುಗಳೆಲ್ಲ ಬೇರೆ ಬೇರೆ ಹೇಳಿದ್ರಲ್ಲ ಮೇಡಮ್, ನನಗೆ ಅದು ಅರ್ಥನೇ ಆಗಿಲ್ಲ. ಅದು ಎಲ್ಲಿತ್ತು, ನಾವ್ ಎಲ್ಲ ಅಷ್ಟೊಂದು ಹುಡುಕಿದ್ವಿ, ನೀವು ನನಗೆ ಸಿಗ್ಲಿಲ್ಲ. ಕೊನೆಗೆ ನೀವು ಊಟಕ್ಕೆ ನಾವು ಹೊಟ್ಟೋದ್ರಿ. ಮೊದ್ಲು ಕರೆದಾಗ ಪಾಪ ನಿಮ್ಗೆ ಏನೋ ರೆಸ್ಟ್ ತಗೊಳ್ಳಿ ಹುಷಾರು ಅಂತ ಬಂದ್ವಿ ಅವತ್ತು ಬುದ್ಧ ಪೌರ್ಣಿಮೆ ದಿವಸ. ಅದು ಪಿರಿಮಿಡ್ ಹೆಸರುಗಳು ಬೇಕಿತ್ತಲ್ಲ ಮೇಡಮ್, 2-3 ಹೆಸರು. ಮೇಡಮ್ ಪಿರಮಿಡ್ ಬಂದು ಪೈರಾ ಪಿರಮಿಡ್, ಮತ್ತೆ ಹಾ, ವಾಸ್ತು ಪಿರಮಿಡ್, ಆಮೇಲೆ ವಿಶ್ ಪಿರಮಿಡ್, ಈ ತರದ್ದೆಲ್ಲ ಇರುತ್ತೆ. ಆ ವಿಶ್ ಪಿರಿಮಿಡ್ ಒಂದ್ ಗೊತ್ತಾಯ್ತು, ಫ್ಯಾಮಿಲಿ ಇದೆ ಅನ್ನೋ ಒಂದು ಹೇಳಿದ್ರಲ್ಲ ಮೇಡಮ್ ಒಂದ್ ದಿವಸ, ಗುರುಜಿ ಎಲ್ಲ ಬರ್ಕೊಂಡೆ, ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದೇ ನೀವು ಕಿರು ಸಂದೇಶದಲ್ಲಿ ಪ್ರತಿದಿನ ಕೊಡ್ತಾರಲ್ಲ ಮೇಡಮ್, ನೀವು ಅದ್ರಲ್ಲಿ ನೋಡಿ ಗೊತ್ತಾಗುತ್ತೆ. ನೋಡ್ತೀನಿ, ಇಲ್ಲ ಅಂದ್ರೆ ಮತ್ತೆ ಅದೇ ಬೆಳಗ್ಗೆ ಮೀಟ್ ಆಗ್ಲಿಲ್ಲ, ಸರ್ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಒಂದ್ಸರಿ ಕೇಳೋಣ ಅನ್ಕೊಂಡೆ. ಅದೇ ಫ್ಯಾಮಿಲಿದು ಅವ್ರು ಕಿರು ಸಂದೇಶ ಕೊಡ್ತಾರಲ್ಲ ಪಿರಿಮಿಡ್ದು, ಯಾವ್ದೋ ಒಂದು ಡೈವರ್ಸ್ ಕೇಸ್ ಎಲ್ಲ ಸರಿ ಹೋಯ್ತು ಅಂತ ಹೇಳ್ತಿದ್ರಲ್ಲ, ಅದ್ ಯಾವ್ದೋ ಪಿರಿಮಿಡ್ ಹೇಳಿದ್ರು ಅವತ್ತು. ಹಾ ಮೇಡಮ್, ಅದು ನೋಡ್ಬೇಕು, ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಅದು ಜ್ಞಾಪಕದಲ್ಲಿ ಇಲ್ಲ, ಸುಮಾರು ಪಿರಮಿಡ್ ಇರೋದ್ರಿಂದ. ಯಾಕೆಂದ್ರೆ ಅದೇ ನಾವು ಎಲ್ಲಾನು ಅವ್ರು ಹೇಳಿದ್ದೆಲ್ಲ ತಗೊಂಡ್ ಬಂದು ನಾವು ಪರಿಪಾಲನೆ ಇನ್ಮೇಲ್ ಮಾಡ್ಬೇಕಲ್ವಾ, ಹಾಗಾಗಿ ನಮ್ಗೂನು ಅದು ಅದೇ ವಿಶ್ ಪಿರಿಮಿಡ್ ಬೇಕು ಮೇಡಮ್, ಅವಶ್ಯಕವಾಗಿ ಬೇಕು. ಮೊರಾಕೋ ಪಿರಮಿಡ್ ತಂದು ಇಟ್ಕೊಳ್ಳಿ, ಚೆನ್ನಾಗಿರ್ತದೆ. ಮೊರಾಕೋ ಪಿರಮಿಡ್ಸ್ ಅಂತ ತಂದು ಇಟ್ಕೊಳ್ಳಿ, ಅದು ಒಳ್ಳೆ ಇದು ಆಗುತ್ತೆ. ಸ್ವಲ್ಪ ಸದ್ಯಕ್ಕೆ ಇವಾಗ ಅದು ಆಗಲ್ಲ, ನಮ್ಗೆ ಚಿಕ್ಕ ಚಿಕ್ಕದಾಗಿರುತ್ತಲ್ಲ ಸರ್, ವಿಶ್ ಪಿರಿಮಿಡ್ ಬೇಕಾಗಿತ್ತು. ದೊಡ್ಡದಿಲ್ಲ, ಚಿಕ್ಕದೆ, ಚಿಕ್ಕ ವಿಶ್ ಪಿರಿಮಿಡ್ ಬೇಕಾಗಿತ್ತು. ದೊಡ್ಡದಲ್ಲ, ಚಿಕ್ಕದೆ. ಅದೇ ನಾವು ಮತ್ತೆ ಬಂದಾಗ ಎಕ್ಸ್ಟ್ರಾ ಚೇರ್ ಇನ್ನೂ ಕಮ್ಮಿ ರೇಟಿಗೆ ಸಿಗ್ತದೆ. ಫೌಂಡೇಶನ್ ಬಂದು ಸಿಗುತ್ತಲ್ವಾ ಸರ್ ಅದು? ಇವಾಗ ಅಶ್ವಿನಿ ಮೇಡಮ್ ಅವ್ರು ತಗೊಂಡೋಗಿದ್ದಾರೆ ನೋಡಿ, ಅವ್ರದ್ದು ಮೊನ್ನೆ ಫೋಟೋ ನೋಡಿದೆ ನಾನು, ಅವ್ರ ಮನೆಯಲ್ಲೇ. ಅದ್ ನೋಡಿದೀನಿ ನಾನು. ಅವ್ರು ಹೇಳ್ತಾ ಇಲ್ಲ, ತೋರ್ಸಿ ಮೇಡಮ್. ಯಾವ್ದು ಸರ್ ಅದ್ ಹೆಸರು ಹೇಳಿ, ಅದ್ ಹೆಸರು ಹೇಳಿ ಸರ್. ನೀವು ಮನೆಗೆ ತಗೊಂಡೋಗಿದ್ರಲ್ಲ ಅದನ್ನೇ ತೋರಿಸಿ. ಮರ್ಕಬಾ ಪಿರಮಿಡ್. ಮರ್ಕಬಾ ಪಿರಮಿಡ್. ನೀವು ತಗೊಂಡೋಗಿದ್ರಲ್ಲ, ಹಾ ತೋರಿಸ್ತೀನಿ. ಅದು ತೋರಿಸಿ ಅವ್ರಿಗೆ, ಅದರಿಂದ ಯೂಸ್ ಆಗುತ್ತೆ. ಕ್ರಿಸ್ಟಲ್ ಎಲ್ಲ ಇರ್ತದೆ ಅದ್ರಲ್ಲಿ. ಸರ್ ಕಾಣಿಸ್ತಿದ್ಯಾ? ಮೇಡಮ್ ಇಲ್ಲಿದೆ ನೋಡಿ ಮೇಡಮ್, ಅದು ವೈಟ್ ಕಲರ್ ಒಳ್ಳೆ ನೋಡಿ ಹೆಂಗಿದೆ. ತೋರಿಸ್ರಿ ಕ್ಲೀನ್ ಆಗಿ, ಕಾಣಿಸ್ತಿಲ್ಲ. ಇಲ್ಲ ಕಾಣಿಸ್ತಾ ಇದೆ ನೋಡಿ ಮೇಡಮ್. ನೀವ್ ಕಾಣಿಸ್ತಿಲ್ಲ ನಮ್ಗೆ. ಒಂದ್ ನಿಮಿಷ ಮಾಸ್ಟರ್ಸ್, ಅದು ಮಾತಾಡಿದ್ರೆ ಕೇಳಿಸೋದಿಲ್ಲ, ನಂದು ಮಾತ್ರ ಶೋ ಆಗುತ್ತೆ. ಈಗ ನೀವು ಮಾತಾಡಿದ್ರೆ ಅದು ಕಾಣಿಸೋದಿಲ್ಲ. ಈಗ ಕಾಣಿಸ್ತಾ ಇದೆ ನೋಡಿ. ಕಾಣಿಸ್ತು ಮೇಡಮ್. ಅಂದ್ರೆ ಈ ತರ ವಿಶೇಷವಾಗಿರುತ್ತೆ ಮರ್ಕಬಾ ಅಂತಂದ್ರೆ ನೋಡಿ, ಈ ತರ ವಿಶೇಷವಾಗಿದ್ದು, ಮತ್ತೆ ಒಳಗಡೆ ನೋಡಿ, ಇದು ಮರ್ಕಬಾ ವಿತ್ ಕುಶನ್. ಎಷ್ಟು ಮೇಡಮ್ ಅದು ಸರ್? ಎಷ್ಟು ಮೇಡಮ್? ಸರ್ ಇದು ಬಂದು ನಾನ್ ತಗೊಂಡಾಗ 15,000 ವಿತ್ ಕೊರಿಯರ್ ಚಾರ್ಜ್ ಎಲ್ಲ ಸೇರಿ. ಟ್ರಾನ್ಸ್ಪೋರ್ಟಿಂಗ್? ಹಾ ಸರ್, ಎಲ್ಲ ಸೇರಿ 15,000? 15,000. ನಿಮ್ಗೆ 3,500 ಸಿಗುತ್ತೆ. ಅಂದ್ರೆ ಚೇರ್ ವಿತ್ ಕುಶನ್ ಇರೋದಿಲ್ಲ. ಮತ್ತೆ 6,000 ಸಿಗುತ್ತೆ. ಜಸ್ಟ್ ಅದು ಯಾಕೋ ಕೇಳಿಸ್ತಾ ಇಲ್ಲ ಸರ್, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ. ಯಾರೋ ಮ್ಯೂಟ್ ಮಾಡ್ಕೊಳ್ಳಿ ಸ್ವಲ್ಪ, ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ ಸ್ವಲ್ಪ ದಯವಿಟ್ಟು. ಆ ರೇಟ್ ಹೇಳಿ ಮೇಡಮ್, ಅದು ಮರ್ಕೋಬಾ. ಅದೇ ಸರ್ 15,000 ರೂಪಾಯಿ ಇದು, ನಾನು ನಮ್ಮನೇಲಿರೋದು. ನಾಗರತ್ನಮ್ಮ ಮೇಡಮ್ ಅವರೇ, ಅದು ತರ್ಸ್ಕೊಳ್ಳಿ, ಅದು ತುಂಬಾ ಯೂಸ್ಫುಲ್ ಅಂತೆ. ಗುರುಜಿಗೂ ಕೂಡ ಹೇಳಿದ್ದಾರೆ 2-3 ಸರಿ. ಅದು ತರ್ಸ್ಕೊಂಡ್ರೆ ತುಂಬಾ ಎಫೆಕ್ಟಿವ್ ಆಗ್ತದೆ.
ಈಗ ಮೇಡಮ್ ಅವ್ರಿಗೂ ತುಂಬಾ ಚೆನ್ನಾಗಿ ಅನುಭವ ಆಗಿದೆ. ಹೌದ್ ಸರ್, ತಗೋಬೇಕು. ಸದ್ಯಕ್ಕೆ ನಾನು ಈ ಹ್ಯಾಟ್ ಹಾಕೊಂಡೇ ಮಾಡ್ತಾ ಇದ್ದೀನಿ. ಜೊತೆಗೆ ಏನಪ್ಪಾ ಅಂದ್ರೆ ಅದು ನಮ್ದು ಸ್ವಲ್ಪ 4th ಫ್ಲೋರ್ ಸರ್. ನಮ್ದು ಮನೆ ಎತ್ತ ದಿವಸ 4 ನಿಮಿಷ ಆಗುತ್ತೆ, ಸುಂದರಮ್ಮ ಲಗೇಜ್ ಮಾಡ್ಕೋಬೇಡ ಅಂತ ಮಗ. ಇನ್ನು ಸ್ವಲ್ಪ ದಿವಸ ಕೆಳಗಡೆ ಶಿಫ್ಟ್ ಆದಾಗ ತರ್ಸ್ಕೊಳ ಅಂತ ಇದೀನಿ. ಫೀಟ್ ಜಾಗ ಇದೆ ಸಾಕು ಮೇಡಮ್, ಅದನ್ನ ಆರಾಮಾಗಿ ಕುಡಿಸ್ಕೋಬಹುದು. ಹೌದೌದು. ನೋಡಿ ಟ್ರೈ ಮಾಡಿ. ಆಯ್ತು ಸರ್, Okay, sir. ಧನ್ಯವಾದಗಳು. ಧನ್ಯವಾದಗಳು. ಅವಕಾಶಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು. ಮೇಡಮ್. ಥ್ಯಾಂಕ್ ಯು ಮೇಡಮ್. Thank you. ಸರ್ 15 ನಿಮಿಷ ಸಮಯ ಆಗಿದೆ. ಮತ್ತೆ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಅನಿತಾ ಮೇಡಮ್ ಬಂದಿದ್ದಾರೆ, ಮಾತಾಡ್ಸ್ಬಿಡೋಣ ಅನಿತಾ ಮೇಡಮ್ನ 1 ನಿಮಿಷದೊಳಗಡೆ. ಎಸ್ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ನನ್ಗೆ ಒಂದ್ ಸ್ವಲ್ಪ ಮೆಡಿಟೇಷನ್ ಹೇಗ್ ಮಾಡೋದು ಆಗ್ತಾನೆ ಇಲ್ಲ, ಅದು ಸ್ವಲ್ಪ ಹೇಳ್ಕೊಡಿ ಮೇಡಮ್ ಅಷ್ಟೇ. ಅಲ್ಲ, ನೀವು ಸೀನಿಯರ್ ಮಾಸ್ಟರ್, ಯಾಕೆ ಮೇಡಮ್? ಅಯ್ಯೋ ಇಲ್ಲ ಮೇಡಮ್, ನಾನಿಲ್ಲಿ ಆಮೇಲೆ ರೇವಾ ಕಾಲೇಜು ನಮ್ ಮನೆ ಹತ್ರನೇ ಇರೋದು. ಅದು ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಮೇಡಮ್? ಜನಗಳಿಗೆಲ್ಲ ಹೇಳ್ತೀನಿ ಇಲ್ಲಿ. ಮೇಡಮ್, ಪಾಂಪ್ಲೆಟ್ಸ್ ಬಂದಿದೆ, ನೀವು ಜಾಯ್ನ್ ಆಗಿದ್ದೀರಾ ವಾಟ್ಸಪ್ಗೆ? ಎಲ್ಲಾ ಗ್ರೂಪ್ಸ್ ಅಲ್ಲಿ ಇದ್ದೀನಿ, ಬೆಳಗ್ಗೆನೂ ಇರ್ತೀನಿ ಮೇಡಮ್. ನಾನ್ ಮಾತಾಡಲ್ಲ ಅಷ್ಟೇ, ಜನ ತುಂಬಾ ಮಾತಾಡ್ತಾ ಇರ್ತಾರಲ್ಲ ಅಂತ. ಹಾ ಮೇಡಮ್, ನೀವು ಅದನ್ನ ಸಾಧ್ಯವಾದಷ್ಟು ಮಾಸ್ಟರ್ಸ್ ಎಲ್ರಿಗೂ ಅದನ್ನ ವಾಟ್ಸಪ್ ಲಿಂಕ್ ಅನ್ನ ಶೇರ್ ಮಾಡಿ. ಇದರಿಂದ 5,000 ಜನ ಅವತ್ತು ಅಟ್ ಎ ಟೈಮ್ ಅಲ್ಲಿ ಸೇರೋದ್ರಿಂದ ಇದು ನಾವೆಲ್ಲರೂ ಕೂಡ ಎಲ್ರಿಗೂ ನಾವು ಪ್ರಚಾರ ಮಾಡೋದು ತುಂಬಾ ಮುಖ್ಯವಾಗಿದೆ. ಶೋರ್ ಮೇಡಮ್. ಎಸ್ ಮೇಡಮ್, ಅಂದ್ರೆ ಎಲ್ರು ಕೂಡ ಈ ಕೆಲಸ ಮಾಡ್ಬೇಕು, ಒಬ್ರು ಇಬ್ಬರಿಂದ ಆಗೋದಿಲ್ಲ. ನನ್ಗೆ ಹತ್ರ ಇರೋದ್ರಿಂದ ಸಂಡೇ ಇರುತ್ತೆ ಮೇಡಮ್ ಅದ? 21st ಸಂಡೇ ಸರ್? ಇಲ್ಲ ಮೇಡಮ್, ಸಾಟರ್ಡೆ ಬರ್ಬೋದು. ಓಕೆ, ಸಾಟರ್ಡೆ ಪರವಾಗಿಲ್ಲ, ರಜಾ ಇರುತ್ತೆ, ಬರ್ತಾರೆ ಜನ. ಕ್ಯಾಲೆಂಡರ್ ಇಲ್ಲ. ಹೇಳ್ತೀನಿ ಮೀಟ್ ಎಸ್ ಮೇಡಮ್, ಪಾಂಪ್ಲೆಟ್ಸ್ ಕೂಡ ಬಂದಿದೆ. ನಾವು ಅದನ್ನ ಪ್ರಿಂಟ್ ಮಾಡಿಸ್ಕೊಂಡು ಎಲ್ರಿಗೂ ಶೇರ್ ಮಾಡ್ಬೋದು. ಅದು ಕೂಡ ಅವೈಲಬಲ್ ಇದೆ. ಓಕೆ, ಮೆಡಿಟೇಷನ್ ಬಗ್ಗೆ ಹೇಳಿ. ಮೆಡಿಟೇಷನ್ ಡೀಪ್ ಆಗಿ ಆಗೋದು. ಅಲ್ಲ ಮೇಡಮ್, ಮೆಡಿಟೇಷನ್ ಆಗೋಗ್ಬಿಟ್ಟಿದೆ, ನೀವು ಈಗ ಜಾಯ್ನ್ ಆದ್ರಾ? ಇಲ್ಲ, ನಾನು ಆವಾಗಿಂದ ಇದ್ದೆ, ಇವತ್ತು ಮಾತ್ರ ಇದ್ರಲ್ಲೇ ಇವತ್ತು ಸ್ವಲ್ಪ ಫ್ರೀ ಇತ್ತು ಆಫೀಸ್ ಮೇಡಮ್, ಎಲ್ಲ. ಈಗ ಒಂದ್ ಕೆಲಸ ಮಾಡಿ, ನೀವು ನಾಳೆಯಿಂದ 21 ಡೇಸ್ ಅಂತ ಏನ್ ಕೆಟ್ಟಿದೀವಿ ಅಂದ್ರೆ 21 ಡೇಸ್ ಚಾಲೆಂಜ್ ಎಲ್ಲ ನಿಮ್ಗೆ ಗೊತ್ತಿದೆ. ಈಗ ಗಣಪತಿ ಹೋಮ ನಡೆಸೋದಾಗ್ಲಿ, ಮತ್ತೆ ಪೂಜೆ, ಇದೆಲ್ಲ 21 ದಿವಸ ಅಂತ ಯಾಕೆ ಸಂಕಲ್ಪ ಇಡ್ತಾರೆ ಅಂದ್ರೆ 21 ದಿವಸ ನಾವು ಕಂಟಿನ್ಯೂಸ್ಲಿ ಮಾಡಿದಾಗ ಅದ್ರದ್ದು ಸಂಕಲ್ಪ ಫಲ ನಮಗೆ ದೊರಕುತ್ತೆ ಅನ್ನುವಂತಹ ವಿಚಾರ ಗೊತ್ತಿದೆ. ಮೇಡಮ್, ಈಗಾಗ್ಲೇ ಇವತ್ತಿಗೆ 4ನೇ ದಿವಸ, 2ನೇ ತಾರೀಕಿಂದ ಶುರುವಾಗಿದೆ. ಇಷ್ಟೊತ್ತಿಗೆ ಪ್ರೋಗ್ರಾಮ್ ಮೇಡಮ್? 12 o'clock 11:30 ಪ್ರೋಗ್ರಾಮ್. 11:30 ಇಂದ 12:30 ವರೆಗೂ ಇರುತ್ತೆ. ಓಕೆ, ನಾವು ಇಷ್ಟೊತ್ತಿಗಾಗ್ಲೇ ಸಮಯ ಆಗಿದೆ. ಮಾಸ್ಟರ್ಸ್ ಎಲ್ಲ ಸ್ವಲ್ಪ ಕ್ವಶನ್ ಇದ್ರಿಂದ ಲೇಟ್ ಆಯ್ತು. ಓಕೆ, ನೀವು ನಾಳೆಯಿಂದ ತಪ್ಪದಿರಾ ನೀವು 21 ಡೇಸ್ ಸೇರಿ ಮೇಡಮ್. ನಿಮಗೆ ಆ ಧ್ಯಾನದ್ದು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ರೀತಿ ಅನ್ಬಿಟ್ಟು. ಸರಿ ಮೇಡಮ್, ಥ್ಯಾಂಕ್ ಯು. ಅಂದ್ರೆ ಈಗ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಆಗದೆ ಇದ್ದ ಪಕ್ಷದಲ್ಲಿ ಈ ಸಮಯ ಗೃಹಿಣಿಯರಿಗೆ ಮತ್ತೆ ಮನೇಲಿರೋರಿಗೆ ತುಂಬಾ ಅನುಕೂಲವಾದ ಸಮಯ ಇದು. ಹಾಗಾಗಿ ಈ ಸಮಯದಲ್ಲಿ ಈಗ ಮಾಡ್ತಾ ಇದ್ದಾರೆ ತುಂಬಾ ಮಾಸ್ಟರ್ಸ್. ಈಗ ನಾಗರತ್ನಮ್ಮ ಮೇಡಮ್ ಆಗಿರ್ಬೋದು, ಕಮಲಾ ಮೇಡಮ್, ಉಮಾದೇವಿ ಮೇಡಮ್ ಎಲ್ಲ ಮಾಡ್ತಾ ಇದ್ದಾರೆ. ಅವರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ ಇದ್ದಾರೆ ಪ್ರತಿನಿತ್ಯ. ನಮಗೆ ಈ ಟೈಮ್ ತುಂಬಾ ಅನುಕೂಲ ಆಗಿದೆ ಮೇಡಮ್. ನನಗನಕ 100% ಆಗುತ್ತೆ ಇವಾಗ ಇಷ್ಟೊತ್ತಲ್ಲಿ. ಮೇಡಮ್, ನೀವ್ ಯಾರಂತ ಗೊತ್ತಾಯ್ತಾ ಅಶ್ವಿನಿ ಮೇಡಮ್? ಮೇಡಮ್, ನೀವ್ ಯಾರಂತ ಗೊತ್ತಾಯ್ತಾ? ವೆಂಕಟರಮಣ ಸಾರ್ಗೆ ಎಲ್ಲ ಗೊತ್ತಾಯ್ತಾ ಸರ್ ನಿಮ್ಗೆಲ್ಲ? ಗೊತ್ತಾಗಿಲ್ಲ. ಧ್ಯಾನದಲ್ಲಿ ಅದೇ ಹೇಳ್ತಾರಲ್ಲ ಎಕ್ಸ್ಪೀರಿಯನ್ಸ್, ಹಂಗಾಗಿ ಅದನ್ನ ಕೇಳ್ದೆ ಮೇಡಮ್. ಅಶ್ವಿನಿ ಮೇಡಮ್ಗೆ ಅಷ್ಟೊಂದ್ ಡೀಪ್ ಆಗಿ ಹೋಗಿದ್ದೀರಾ, ಮತ್ತ ಆತರ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಹಂಗ ಅದೇ ಹೇಳ್ಕೊಡಿ ಟಿಪ್ಸ್. ಅದನ್ನು ಕೇಳಿದ್ದೀವೋ ನೀವು? ಡೈಲಿ ಅಟೆಂಡ್ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ಅದ್ರ ಅನುಭವ ನಮ್ಗೆ. ಆದ್ರೆ ಪ್ರತಿದಿನ ತಪ್ಪದೆ 11:30ಗೆ ಬನ್ನಿ. ಬಂದ್ಬಿಟ್ಟು ನಾವ್ ಏನು ಇಲ್ಲಿ ಹೇಳ್ತಾರೆ ಅದನ್ನ ಪ್ರಕಾರ ಫಾಲೋ ಮಾಡಿ. ಕನಿಷ್ಠ ಪಕ್ಷ 10 ಡೇಸ್ ಮಾಡಿ. 11th ಡೇ ನೀವೇ ನಮ್ಗೆ ಹೇಳ್ತೀರಾ ಇದ್ರ ಅನುಭವ ಏನು ಅಂತ. ಬಂದ್ ಪಿರಮಿಡ್ ಇಟ್ಕೊಳ್ಳಿ, ಕ್ಯಾಪ್, ಪಿರಮಿಡ್ ಕ್ಯಾಪ್ ಆಗಲಿ ಇಲ್ಲ ಪಿರಮಿಡ್ ಅಲ್ಲಿ ಕುತ್ಕೊಳ್ಳಿ. ನೀವು ಆಲ್ಮೋಸ್ಟ್ ಆಲ್ ಸೀನಿಯರ್ ಅಂತ ನನ್ಗೆ ಗೊತ್ತಿದೆ. ಇರ್ಲಿ. ಬೆಳಿಗ್ಗೆ ಹೊತ್ತು ದಿನ ಅಟೆಂಡ್ ಮಾಡ್ತೀರಾ ಕ್ಲಾಸ್ ಅಲ್ಲಿ? ಹೌದು ಮೇಡಮ್, 5 ಗಂಟೆಗೆ ಸಾರ್ ನೋಡಿದೀನಿ. ಸರ್, ನಾನು ವಿಡಿಯೋ ಆನ್ ಮಾಡ್ಕೊಳಲ್ಲ ಅಷ್ಟೇ ಮೇಡಮ್. ನೋಡಿದ್ದೀನಿ, ಆದ್ರೆ ವಿಡಿಯೋ ಆನ್ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ. ನೀವೇನ್ ಮಾಡ್ತಾ ಇದ್ರೆ ನಮಗೂ ಗೊತ್ತಾಗುತ್ತೆ.
ಒಂದು 20 ಈ ಕ್ಲಾಸ್ ಮುಗಿಯೋಷ್ಟೊತ್ತಿಗೆ ಹುಡುಗರು ನೀವೇ ಓದ್ಕೋತಾ ಇರ್ತಾರೆ ಸರ್. ಆಫ್ ಮಾಡು ಮಮ್ಮಿ, ಆಫ್ ಮಾಡು ಅಂತಾರೆ. ಅವ್ರ ಎಕ್ಸಾಮ್ಸ್ ಇರುತ್ತಲ್ಲ, ನನ್ನ ಹಾಲಲ್ಲಿ ಇರ್ತೀನಿ, ಅವ್ರ ರೂಮ್ಗಳೆಲ್ಲ ಕಾಣಿಸ್ತಾ ಇರುತ್ತೆ. ಸೊ ವಿಡಿಯೋ ಆಫ್ ಮಾಡ್ಕೊಂಡು ನೀನ್ ಮಾಡ್ಕೋ ಅಂತಾರೆ. ಹಂಗಾಗಿ ನಾನು ಆಫ್ ಮಾಡ್ತೀನಿ. ಹುಡುಗರೆಲ್ಲ ಕಾಣಿಸ್ತಾರೆ ಅಲ್ಲಿ ಓದ್ಕೊಳ್ತಾ ಇರೋದು. ಮೇಡಮ್ ಅದೆಲ್ಲ ಯಾರು ಗಮನಿಸಲ್ಲ. ನೀವು ಯೋಗ ಮಾಡ್ತಾ ಇರೋದು ಮಾತ್ರ ನಾವು ನೋಡ್ತಿರಷ್ಟೇ. ಯಾಕಂದ್ರೆ ಏನೋ ತಪ್ಪು ಅವರೆಲ್ಲ ಮಾಡ್ಕೊಂಡು ಕಾಣಿಸ್ತಾ ಇರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಆಫ್ ಮಾಡ್ಕೊಂಡ್ ಮಾಡ್ ಮಮ್ಮಿ ಅಂತ. ಹಂಗಾಗಿ ಸುಮ್ನೆ ಯಾಕೆ ಅವ್ರಿಗೆ ಅಂತ ನಾನು ಮಾಡ್ಕೊಂಡ್ ನನ್ ಪಾಡಕ್ ನಾನ್ ಮಾಡ್ತೀನಿ. ಹಂಗೆ ಮಾಡಿ ಅದು ಯೋಗನ ಏನ್ ಚಾಚಿ ಶಬ್ದ ಏನ್ ಹೇಳ್ಕೊಡ್ತೀರ ಅಷ್ಟು ಮಾತ್ರ ಮಾಡಿ. ಆಮೇಲೆ ಧ್ಯಾನಕ್ಕೆ ಕೂತ್ಕೊಂಡು ಆಮೇಲೆ ಮಧ್ಯಾಹ್ನ 11 ಗಂಟೆಗೆ ಬರ್ತೀರಲ್ಲ ಆ ಬ್ಯಾಚಲ್ಲಿ 1 hour ಕೂತ್ಕೊಳ್ಳಿ. ಆಮೇಲೆ 10 days ಆದ್ಮೇಲೆ ನಿಮ್ಮ ಅನುಭವ ನಮ್ಗೆ ಹೇಳಿ, ಆವಾಗ ನಿಮಗ್ ಗೊತ್ತಾಗುತ್ತೆ. ಓಕೆ ಸರ್. ಓಕೆ ಮೇಡಮ್, 21ನೇ ತಾರೀಕು ಮಾಡ್ತೀನಿ ಮೇಡಮ್ ನಿಮ್ನೆಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ನಮ್ ಮನೆಗ್ ಬನ್ನಿ, ವಾಕಬಲ್ ಡಿಸ್ಟೆನ್ಸ್. ಆಯ್ತು ಮೇಡಮ್, ಬರೋಣ. ಓಕೆ, ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಹಸುವಾಗಿರುತ್ತೆ, ನಿಮ್ ಮನೆಗ್ ಬಂದ್ಬಿಡ್ತೀವಿ ಎಲ್ರು. ಓಕೆ ಮೇಡಮ್. ನಾನ್ ಹಂಗಾದ್ರೆ ಬರೋದೇ ಬೇಡ, ಅಡ್ಗೆ ಮಾಡ್ಲಾ ಇಲ್ಲಿ ಜನಗಳನ್ನೆಲ್ಲ ಕಳ್ಸೋದು. ಇಲ್ಲ ಅಡ್ಗೆ ಬೇಕಾದ್ರೆ ನಿಮ್ಗೆ ಹೆಲ್ಪ್ ಮಾಡ್ತಾರ ಅವ್ರು ಮೇಡಮ್ ಅವ್ರು ಬಂದು. ಅವಾಗ ಎಲ್ಲರೂ ಒಟ್ಟು ಊಟ ಮಾಡ್ಕೊಂಡ್ಬಿಡೋಣ. ನೀವು ಅಲ್ಲೇ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೋದು. ತುಂಬಾ ಧನ್ಯವಾದಗಳು ಮೇಡಮ್. ಎಲ್ಲಾರ್ನು ಕರೀತಾ ಇದ್ದೀರಲ್ಲ, ಅಷ್ಟಕ್ಕೆ ಧನ್ಯವಾದಗಳು. ಒಂದು ಜೊತೆಗೆ ಬರೋದ್ ಹೆಚ್ಚ ಮಾಡೋದ್ ಹೆಚ್ಚ ಮೇಡಮ್, ಹೇಳಿ. ಅಶ್ವಿನಿ ಮೇಡಮ್ ನಾವು ಚಿಕ್ಕಬಳ್ಳಾಪುರ ಈ ಕಡೆಯಿಂದ ಬಂದ್ರೆ ಯಲಹಂಕ ಹತ್ರ ಅಂತಾರಲ್ಲ ಮೇಡಮ್, ಹಂಗೆ? ಹೌದು, ಬಾಗ್ಲೂರ್ ಕ್ರಾಸ್ ಇಳ್ಕೊಳ್ಳಿ ನೀವು. ಬಾಗ್ಲೂರ್ ಕ್ರಾಸ್ ಇಳ್ಕೊಂಡ್ರೆ 289 ಹತ್ತಿದ್ರೆ ರೇವಾ ಸರ್ಕಲ್ ಅಲ್ಲೇ ಅಲ್ಲೇನೆ ವಾಕಬಲ್ ಡಿಸ್ಟೆನ್ಸ್. 289 ABC ಎಲ್ಲ ಚಿಕ್ಕಬಳ್ಳಾಪುರದಿಂದ ಬಂದು ಬಾಗ್ಲೂರ್ ಕ್ರಾಸ್ ಇಳ್ಕೊಳ್ಳಿ, ಬ್ರಿಡ್ಜ್ ಕೆಳಗಡೆ. ಬಸ್ ಏನಿರುತ್ತೆ ಮೇಡಮ್ ಬೋರ್ಡು? ನನಗೆ ವಸ್ತುಗಳು ಈ ರೂಟಲ್ಲಿ ಗೊತ್ತಿಲ್ಲ. ಇಲ್ಲ, ಯಾವ ಬಸ್ ಆದ್ರೂ ಬಂದ್ರು ನಿಲ್ಲಿಸ್ತಾರೆ ಬಾಗ್ಲೂರ್ ಕ್ರಾಸ್. ಅದೆಲ್ಲ ಈಗ ನಾವು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಗ್ರೂಪ್ ಹಾಕ್ತಿವಿ ಮೇಡಮ್. ನಿಮ್ದು ಫೋನ್ ನಂಬರ್ ಚಾಟ್ ಬಾಕ್ಸ್ ಹಾಕಿ ಮೇಡಮ್. ಅನಿತಾ ಮೇಡಮ್ ನಂದ ಮೇಡಮ್. ಈ ಕಡೆ ಬರೋರ್ಗೆಲ್ಲ ನಾನು ಗೈಡ್ ಮಾಡ್ತೀನಿ, ಹಾಕ್ತೀನಿ ಮೇಡಮ್. ಏನು ರಿಸ್ಕ್ ಇಲ್ಲ ನೀವು ಬರೋದಿಕ್ಕೆ. ಇಲ್ಲ, ಫೋನ್ ನಂಬರ್ ಹೇಳ್ಬಿಡ್ತೀರಾ, ಬಾಕ್ಸ್ ಹಾಕ್ತೀರಾ? ಹಾಕ್ತಾ ಇದ್ದೀನಿ ಮೇಡಮ್, ಬಾಕ್ಸ್ ಅಲ್ಲೇ ಹಾಕಿ. ತಗೊಳ್ಳಿ. ಪ್ರಕಾಶ್ ಸರ್ ಮಾತಾಡ್ತೀರಾ? ಪ್ರಕಾಶ್ ಸರ್ ಮಾತಾಡಕ್ ಬಂದಿದ್ದಾರೆ. ಸಮಯ ಆಗಿದೆ, ಆದ್ರೂ ಪರವಾಗಿಲ್ಲ, ಟ್ರೈ ಮಾಡಿ ಸರ್. ನೆಟ್ವರ್ಕ್ ಇಶ್ಯೂ ನಿಮ್ದು, ನೋಡೋಣ, ಟ್ರೈ ಮಾಡಿ. ಈಗ ಮಳೆ ಇಲ್ಲ, ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದಾರೆ ಪ್ರಕಾಶ್ ಸರ್. ಹಲೋ, ಹೇಳಿ ಸರ್, ಮಾತಾಡಿ. ನಮಸ್ತೆ ಮೇಡಮ್, ಎಲ್ಲರಿಗೂ ತುಂಬಾ ಹೃದಯದ ಕೃತಜ್ಞತೆಗಳು. ತುಂಬಾ ಧ್ಯಾನ ತುಂಬಾ ಚೆನ್ನಾಗ್ ಅನಿಸ್ತು, ಖುಷಿ ಅನಿಸ್ತು, ಒಳ್ಳೆ ಶಾಂತಿ ಅನಿಸ್ತು, ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಸೂಪರ್ ಸರ್. ಹಲೋ, ವಂಡರ್ಫುಲ್ ಮಾತಾಡಿದ್ರಿ. 2 ಮಾತಾದ್ರೂ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸಂಪನ್ನಗೊಳಿಸಿ. ಓಕೆ ಮಾಸ್ಟರ್ಸ್, ಇಲ್ಲಿವರೆಗೂ ಧ್ಯಾನ ಮತ್ತೆ ಜ್ಞಾನ ಎಲ್ಲ ಸತ್ಸಂಗ ತುಂಬಾ ಅದ್ಭುತವಾಗಿತ್ತು. ಕೊನೆಯಲ್ಲಿ ಪ್ರಶ್ನೋತ್ತರಗಳು ತುಂಬಾ ಆಗಿದ್ರಿಂದ ಸಮಯ ಆಯ್ತು, ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಾ, ನಾಳೆ ಮತ್ತೊಮ್ಮೆ ಎಲ್ರು ಇದೇ ಸಮಯಕ್ಕೆ ಭೇಟಿಯಾಗೋಣ ಅಂತ ಹೇಳ್ತಾ, ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.